ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ಏನಂತಂದ್ರೆ ಒಂದು ಹೊಸ ಟಾಪಿಕ್ ಏನಂತಂದ್ರೆ ಮಾನವ ಹಕ್ಕುಗಳ ಐತಿಹಾಸಿಕ ಹಿನ್ನೆಲೆ ಅಂತ. ಇಲ್ಲಿ ಯಾಕಂದ್ರೆ ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ಫಿಕ್ಸ್ ಜಿಕೆ ಆಗಿರ್ಬೋದು ಮತ್ತು ಕರೆಂಟ್ ಅಫೇರೆನ್ಸ್ ಆಗಿರ್ಬೋದು, ಇವೆಲ್ಲವೂ ಏನಪ್ಪ ಅಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯಿಂದ ಉಚಿತವಾಗಿ ತಮಗೆ ಸಿಗುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಈ ದಿನ ಏನಪ್ಪ ಅಂದ್ರೆ ನಾವು ಮಾನವ ಹಕ್ಕುಗಳ ಐತಿಹಾಸಿಕ ಹಿನ್ನೆಲೆ, ಯಾಕಂದ್ರೆ ಈಗ ನಾವೇನಂದ್ರೆ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಂದ್ರೆ ನಾವು ಯಾವ ರೀತಿಯಾಗಿ ಪಡೆದುಕೊಳ್ತೀವಲ್ಲ ಅದರ ಒಂದು ಐತಿಹಾಸಿಕವಾಗಿ ಮಾನವ ಹಕ್ಕುಗಳ ಹಿನ್ನೆಲೆ ಬಗ್ಗೆ ನಾವು ನೋಡಲಾಗ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಮಾನವ ಹಕ್ಕುಗಳ ಐತಿಹಾಸಿಕ ಹಿನ್ನೆಲೆಗೆ ಸಂಬಂಧಪಟ್ಟಂತಂದ್ರೆ ಪ್ರಾಚೀನ ಬೇರುಗಳಂತ. ಇಲ್ಲಿ ಪ್ರಾಚೀನ ಬೇರುಗಳಂತಂದ್ರೆ ಒಂದು ಮಾನವ ಹಕ್ಕುಗಳ ಒಂದು ಹಿನ್ನೆಲೆಗೆ ಏನಪ್ಪಾ ಅಂದ್ರೆ ಪ್ರಾಚೀನ ಬೇರುಗಳಂದ್ರೆ ಒಂದು ಬೇಸ್ಮೆಂಟ್ ಇದ್ದಂಗೆ. ಯಾವ ರೀತಿಯಾಗಿ ಮಾನವ ಹಕ್ಕುಗಳ ಐತಿಹಾಸಿಕ ಹಿನ್ನೆಲೆ ಬಂತು ಅನ್ನೋದ್ರ ಬಗ್ಗೆ ನೋಡಿದಾಗ ಇಲ್ಲಿ ನಾವೇನಂದ್ರೆ ಪ್ರಾಚೀನ ಭಾರತೀಯ ಗ್ರಂಥಗಳು, ಈ ಪ್ರಾಚೀನ ಭಾರತೀಯ ಗ್ರಂಥಗಳು ಅಂತಂದ್ರೆ ಇಲ್ಲಿ ನಾವೇನಪ್ಪ ಅಂದ್ರೆ ಋಗ್ವೇದ ಅಂತ ನೋಡಲಾಗ್ತದೆ. ಯಾವುದು? ಋಗ್ವೇದ, ಮನುಸ್ಮೃತಿ, ಕನ್ಫ್ಯೂಷಿಯನಿಸಂ ಮತ್ತು ಗ್ರೀಕ್ ತತ್ವಶಾಸ್ತ್ರ, ರೋಮನ್ ಕಾನೂನುಗಳನ್ನಪ್ಪ ಅಂದ್ರೆ ಇಲ್ಲಿ ಪ್ರಾಚೀನ ಬೇರುಗಳನ್ನು ಅಂತ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಮುಂದುವರೆದ ಭಾಗವಾಗಿ ಮತ್ತೆ ಇಲ್ಲ ಎಲ್ಲಿಪ್ಪ ಅಂದ್ರೆ ನಾವು ಇಂಗ್ಲೆಂಡ್ ನಲ್ಲಿ ಕಾಣಲಾಗ್ತದೆ. ಇಂಗ್ಲೆಂಡ್ ನಲ್ಲಿರುವಂತಹ ಒಂದು ಯಾವ್ದಪ್ಪ ಅಂದ್ರೆ ಮ್ಯಾಗ್ನಾ ಕಾರ್ಟ 1215 ಇಲ್ಲಿ ಏನಂತಂದ್ರೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಅಲ್ಲಿರುವಂತಹ ಪ್ರಜೆಗಳಿಗೆ ಏನಪ್ಪ ಅಂದ್ರೆ ಸಂಪೂರ್ಣವಾದಂತ ಸ್ವಾತಂತ್ರ್ಯ ಅಥವಾ ಮಾನವ ಹಕ್ಕುಗಳು ಇರಲಿಲ್ಲ. ಅದನ್ನ ಏನಪ್ಪ ಅಂದ್ರೆ ಅವರ ಇಂಗ್ಲೆಂಡಿನ ರಾಜನ ಅಧಿಕಾರವನ್ನು ಏನಂತಂದ್ರೆ ಲಿಮಿಟ್ಗೊಳಿಸುವಂತ ಒಂದು ಆರಂಭಿಕವಾದಂತ ಹೆಜ್ಜೆಯನ್ನು ಮಾಡಿರುವಂತದ್ದು ಮ್ಯಾಗ್ನಾ ಕಾರ್ಟ ಕಾಯ್ದೆ, ಅಂದ್ರೆ 1212 ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಇಂಗ್ಲಿಷ್ ಹಕ್ಕುಗಳ ಮಸೂದೆ ಅಂದ್ರೆ 1689 ಅಂದ್ರೆ ಇಂಗ್ಲಿಷ್ ಹಕ್ಕುಗಳ ಮಸೂದೆ. ಇಲ್ಲಿ ಏನಂತಂದ್ರೆ ರಾಜಪ್ರಭುತ್ವಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಗಳ ಹಕ್ಕುಗಳನ್ನಂದ್ರೆ ಇಲ್ಲಿ ವ್ಯಾಖ್ಯಾನಿಸಲಾಗಿರುವಂತದನ್ನು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಮುಂದುವರೆದ ಏನಪ್ಪಾ ಅಂದ್ರೆ ಈಗಾಗಲೇ ಅಂದ್ರೆ ಫ್ರಾನ್ಸ್ ಕ್ರಾಂತಿ ಅಂತ ಹೇಳಿ ಇದೇನಂತಾರೆ ಫ್ರಾನ್ಸ್ ಕ್ರಾಂತಿ. ಇಲ್ಲಿ ಫ್ರಾನ್ಸ್ ಕ್ರಾಂತಿ ಅಂದ್ರೆ ಆಲ್ಮೋಸ್ಟ್ ಅಂದ್ರೆ 1789 ನಾವು ಫ್ರಾನ್ಸ್ ಕ್ರಾಂತಿನ ಕಾಣಲಾಗ್ತದೆ. ಈ ಫ್ರಾನ್ಸ್ ಕ್ರಾಂತಿ ಅಂದ್ರೆ ಈ ಕ್ರಾಂತಿ ಅಂದ್ರೆ ಫ್ರೆಂಚ್ ಮಾನವ ಮತ್ತು ನಾಗರಿಕ ಹಕ್ಕುಗಳ ಏನ್ ಮಾಡ್ತದೆ ಘೋಷಣೆ ಮಾಡುವಂತ ಕಾಣಲಾಗ್ತದೆ. ಈ ಕ್ರಾಂತಿ ಅಂದ್ರೆ ಸ್ವಾತಂತ್ರ್ಯ ಅಂದ್ರೆ ಲಿಬರ್ಟಿಯನ್ನು ಕೊಡ್ತದೆ, ಸಮಾನತೆ ಇಕ್ವಾಲಿಟಿಯನ್ನು ಕೊಡ್ತದೆ. ಆಮೇಲೆ ಅಂದ್ರೆ ಭಾತೃತ್ವ ಅಂದ್ರೆ ಪ್ರಾಕೃತಿಗೆ ಹೆಚ್ಚಿನ ಒತ್ತನ್ನು ನೀಡುವಂತ ನಾವು ಕಾಣಲಾಗ್ತದೆ. ಅಂದ್ರೆ ಈ ಫ್ರಾನ್ಸ್ ಘೋಷಣೆ ಇರುವಂತ ಒಂದು ತತ್ವಗಳು, ಇವೇ ತತ್ವಗಳು ಏನಪ್ಪ ನಮ್ಮ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ ನಮ್ಮ ಪ್ರೇಮಲ್ ಭಾರತೀಯ ಸಂವಿಧಾನದಲ್ಲಿ ಅಂದ್ರೆ ನಾವೇನಂದ್ರೆ ಇಲ್ಲಿ 1976 42ನೇ ತಿದ್ದುಪಡಿ ಪ್ರಕಾರ ಏನಂತಂದ್ರೆ ನಮ್ಮ ಪ್ರಿಯಂಬಲ್ ಪದ ನಾವು ಅಳವಡಿಕೆ ಮಾಡಿರುವಂತದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಅಂದ್ರೆ ಇನ್ನೊಂದು ಮಾನವ ಹಕ್ಕುಗಳ ಐತಿಹಾಸಿಕ ಹಿನ್ನೆಲೆಗೆ ಸಂಬಂಧಪಟ್ಟದಂದ್ರೆ US ಸ್ವಾತಂತ್ರ್ಯ ಘೋಷಣೆ ಅಂದ್ರೆ 1776 ಕಾಣಲಾಗ್ತದೆ. ಇಲ್ಲಿ ಏನಂದ್ರೆ ಅಮೆರಿಕ ಸ್ವಾತಂತ್ರ್ಯವಾದಂತ ಘೋಷಣೆ ಅಲ್ಲಿರುವಂತ ಹಕ್ಕುಗಳ ಬಗ್ಗೆ ಯಾವ ರೀತಿ ಇದೆ ಅಂತಂದ್ರೆ ಇಲ್ಲಿ ಜೀವನಕ್ಕೆ ಸಂಬಂಧಪಡ್ತದ, ಸ್ವಾತಂತ್ರ್ಯಕ್ಕೆ ಸಂಬಂಧಪಡ್ತದ ಮತ್ತು ಸಂತೋಷದ ಅನ್ವೇಷಣೆ ಹಕ್ಕುಗಳಿಗೆ ಏನಪ್ಪಾ ಅಂದ್ರೆ 1776 ಅಮೆರಿಕ ಸ್ವಾತಂತ್ರ್ಯ ಘೋಷಣೆ ಹೇಳಿರುವಂತದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ನೊಂದಂದ್ರೆ UN ಚಾರ್ಟರ್ ಅಂದ್ರೆ 1945 ಅಂದ್ರೆ ಇದು ವಿಶ್ವಸಂಸ್ಥೆ. ಇಲ್ಲಿ ಮತ್ತೆ ಇನ್ನೊಂದಂದ್ರೆ UDHR ಅಂದ್ರೆ 1948 ಅಂದ್ರೆ ಇದರಲ್ಲಿ ಏನಂದ್ರೆ ಯೂನಿವರ್ಸಲ್ ಡಿಕ್ಲರೇಷನ್ ವುಮೆನ್ ರೈಟ್ ಅಂತ. ಇಲ್ಲಿ 1948 ಅಂದ್ರೆ ಇಲ್ಲಿ ಏನಂದ್ರೆ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟದಂದ್ರೆ ಎಲ್ಲಾ ಮಾನವರು ಅರ್ಹರು ಅಂದ್ರೆ ಎಲಿಜಿಬಲ್ ಆಗಿರುವಂತವ್ರು ಅಂತ ಹೇಳಲಾಗ್ತದೆ. ಇಲ್ಲಿ ಎಲ್ಲಾ ಮಾನವರು ಅರ್ಹರಾಗಿರುವ ಹಕ್ಕುಗಳ ಮೊದಲ ಜಾಗತಿಕ ಅಭಿವ್ಯಕ್ತಿ ಎಲ್ಲಪ್ಪ ಅಂದ್ರೆ ನಾವು UN ಚಾರ್ಟರ್ ಮತ್ತು ವಿಶ್ವ ಮಾನವ ಹಕ್ಕುಗಳಲ್ಲಿ ಏನಂದ್ರೆ ನಾವು ಆಗಿರುವಂತದ್ದು ನಾವು ಕಾಣಲಾಗ್ತದೆ.
ನೆಕ್ಸ್ಟ್ ನೋಡ್ರಿ, ಇವೆಲ್ಲಂದ್ರೆ ಒಂದು ಮಾನವ ಹಕ್ಕುಗಳ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ನೋಡಿದ್ವಿ. ಮತ್ತೆ ಈ ಮಾನವ ಹಕ್ಕುಗಳ ಕುರಿತಾಗಿ ಪ್ರಮುಖ ಸಿದ್ಧಾಂತಗಳು, ಈ ಪ್ರಮುಖ ಸಿದ್ಧಾಂತಗಳ ಬಗ್ಗೆ ನಾವು ನೋಡ್ಲಾಗ್ತದೆ. ಇಲ್ಲಿ ಸಿದ್ಧಾಂತಗಳಲ್ಲಿ ಚಿಂತಕರು ಯಾರು ಬರ್ತಾರ ಅನ್ನೋದ್ರ ಬಗ್ಗೆ ನಾವು ಗೊತ್ತಾಗ್ತದೆ, ಮತ್ತು ಅವರ ಐಡಿಯಾಲಜಿ ಏನು, ಅವರ ಇರುವಂತ ತತ್ವಗಳೇನು ಅನ್ನೋದ್ರ ಬಗ್ಗೆ ನಾವು ನೋಡಲಾಗ್ತದೆ. ಇಲ್ಲಿ ಅಂದ್ರೆ ಮೊದಲೇ ಯಾರಪ್ಪ ಅಂದ್ರೆ ಜಾನ್ ಲಾಕರ್ ಅವರು. ಯಾರಪ್ಪ ಅಂದ್ರೆ ಜಾನ್ ಲಾಕರ್ ಏನ್ ಮಾಡ್ತಾರೆ, ಅವರ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ ಸಿದ್ಧಾಂತ ಏನಪ್ಪ ಅಂದ್ರೆ ನೈಸರ್ಗಿಕ ಹಕ್ಕುಗಳು, ನೇಚರ್ ರೈಟ್ಸ್ ಅಂತ ಹೇಳುವಂಥದ್ದು. ಇಲ್ಲಿ ನೇಚರ್ ರೈಟ್ ಅಂದ್ರೆ ನಿಸರ್ಗದಲ್ಲಿ ಜೀವನ ಮಾಡ್ಬೇಕಾದ್ರೆ ಅವ್ರು ಯಾವ ರೀತಿಯಾದಂತಹ ರೈಟ್ಸ್ ಗಳನ್ನು ಪಡ್ಕೊಂಡ್ರು, ಹಕ್ಕುಗಳನ್ನು ಪಡೆದುಕೊಂಡ್ರು ಅನ್ನುವಂಥ ರೀತಿ ನಾವು ನೋಡಿದಾಗ ಇಲ್ಲಿ ಅಂದ್ರೆ ಜೀವನ ಅಂದ್ರೆ ಜೀವಿಸುವಂತಹ ಹಕ್ಕು ಆಗಿರುವಂಥದ್ದು. ನೆಕ್ಸ್ಟ್ ಅಂದ್ರೆ ಸ್ವಾತಂತ್ರ್ಯವಾದಂತಹ ಹಕ್ಕಾಗಿರ್ಬೋದು. ಆಮೇಲೆ ಅಂದ್ರೆ ಆಸ್ತಿ ಹಕ್ಕನ್ನು ಪಡೆದುಕೊಳ್ತಾರೆ ಅಂತೇಳಿ ಯಾರಂದ್ರೆ ಜಾನ್ ಲಾಕರ್ ಅವರ ಪ್ರಮುಖವಾದಂತ ಒಂದು ಐಡಿಯಾ ಅಥವಾ ಅವರಿರುವಂತ ಒಂದು ಕೃತಿ ಸಹ ಅವರ ಸಿದ್ಧಾಂತ ಅನ್ನುವಂತ ರೀತಿ ನಾವು ಹೇಳಲಾಗುತ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮತ್ತೊಬ್ಬ ಚಿಂತಕರು ಯಾರಪ್ಪ ಅಂದ್ರೆ ರೋಸೋ ಅವರೇನಪ್ಪ ಇವರು ಸಾಮಾಜಿಕ ಒಪ್ಪಂದದ ಮೂಲಕ ಅಂದ್ರೆ ಹಕ್ಕುಗಳನ್ನು ಪಡ್ಕೊಂತಾರೆ. ಇವರ ಕೃತಿ ಏನಪ್ಪ ಅಂದ್ರೆ ಆನ್ ದಿ ಸೋಷಿಯಲ್ ಕಾಂಟ್ರಾಕ್ಟ್ ಅಂತೇಳಿ ಇವರ ಕೃತಿ ಏನಂದ್ರೆ ಇಲ್ಲಿ ಅಂದ್ರೆ ಎಲ್ಲಾ ಜನರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಜನರ ಮಧ್ಯೆ ಆದಂತ ಒಂದು ಒಪ್ಪಂದ. ಇಲ್ಲಿ ಏನಪ್ಪ ಅಂದ್ರೆ ಜನರು ಏನ್ ಮಾಡ್ತಾರೆ, ಒಪ್ಪಂದವನ್ನು ಮಾಡಿಕೊಂತಾರೆ. ಸಾಮಾಜಿಕ ಒಪ್ಪಂದ ಅಂದ್ರೆ ಜನರ ಮಧ್ಯೆ ಏನಂದ್ರೆ ಒಪ್ಪಂದ ಮಾಡಿಕೊಂಡ್ರೆ ಅಲ್ಲಿ ತಮ್ಮನ್ನು ಆಳ್ವಿಕೆ ಮಾಡುವಂತ ಅರಸನಿಗೆ ಏನಪ್ಪ ಅಂದ್ರೆ ತಮ್ಮನ್ನು ಆಳ್ವಿಕೆ ಮಾಡ್ಲಿಕ್ಕೆ ಅವಕಾಶ ಕೊಡುವಂಥದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಮತ್ತಂದ್ರೆ ಜೆ.ಎಸ್. ಮಿಲ್. ಇವರು ಜೆ.ಎಸ್. ಮಿಲ್ ಅಂದ್ರೆ ಈ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಇವ್ರು ಏನಾಗ್ತಂದ್ರೆ ವೈಯಕ್ತಿಕ ಬೆಳವಣಿಗೆಗೆ ಸ್ವಾತಂತ್ರ್ಯ ಅತ್ಯಗತ್ಯ ಅನ್ನುವಂಥ ರೀತಿಯನ್ನು ನಾವು ಇಲ್ಲಿ ಕಾಣಲಾಗ್ತದೆ. ಅಂದ್ರೆ ವೈಯಕ್ತಿಕ ಬೆಳವಣಿಗೆಗೆ ಸ್ವಾತಂತ್ರ್ಯವನ್ನು ಅಗತ್ಯವಾಗಿ ಕಾಣಲಾಗ್ತದೆ. ಅಂದ್ರೆ ನಾವು ಪರ್ಸನಲ್ ಆಗಿ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಇಲ್ಲಿ ಏನಂದ್ರೆ ಲಿಬರ್ಟಿ ಏನಂದ್ರೆ ಅತ್ಯಗತ್ಯ ಅನ್ನುವಂಥ ರೀತಿ ನಾವು ಕಾಣಲಾಗ್ತದೆ. ಮತ್ತೊಬ್ಬ ಚಿಂತಕರಾದಂತ ಟಿ.ಎಚ್. ಗ್ರೀನ್ ಏನಪ್ಪ ಅಂದ್ರೆ ಇವರು ಏನಪ್ಪ ಅಂದ್ರೆ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಇವರು ಸಹ ಏನಂದ್ರೆ ತಮ್ಮದೇ ಆದಂತ ರೀತಿಯಲ್ಲಿ ಐಡಿಯಾ ಹೇಳ್ತಾರೆ. ಇವರು ಏನಪ್ಪ ಅಂದ್ರೆ ಹಕ್ಕುಗಳ ನೈತಿಕ ಬೆಳವಣಿಗೆಗೆ ಅಂದ್ರೆ ಇಲ್ಲಿ ಮೋರಲ್ ಡೆವಲಪ್ಮೆಂಟ್ ಏನಪ್ಪ ಅಂದ್ರೆ ಅಗತ್ಯವಾದಂತ ಸೋಷಿಯಲ್ ರೈಟ್ ಅಂದ್ರೆ ಸಾಮಾಜಿಕ ಹಕ್ಕುಗಳಾಗಿವೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಯಾರಂದ್ರೆ ಟಿ.ಎಚ್. ಗ್ರೀನ್. ನೆಕ್ಸ್ಟ್ ಅಂದ್ರೆ H.L. ಹಾರ್ಟ್ ಅವರೇನಪ್ಪ ಅಂದ್ರೆ ಅವರಾದಂತ ಒಂದು ಸಿದ್ಧಾಂತ ಏನು ಅಂತಂದ್ರೆ ಹಕ್ಕುಗಳು ಚಲಾಯಿಸಬಹುದಾದ ಆಯ್ಕೆಗಳು ಮತ್ತು ಸ್ವಾತಂತ್ರ್ಯಗಳಾಗಿವೆ ಅಂತ ಹೇಳುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ H.L. ಹಾರ್ಟ್ ಅವರು ಹೇಳ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಯಾಕಂದ್ರೆ ನಾವು ಐತಿಹಾಸಿಕವಾದಂತ ಹಿನ್ನೆಲೆ ನಾವು ನೋಡಿದ್ವಿ, ಆಮೇಲೆ ಅಂದ್ರೆ ಸಿದ್ಧಾಂತಗಳನ್ನು ನೋಡಿದ್ವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಮಾನವ ಹಕ್ಕುಗಳ ಪ್ರಮುಖವಾದಂತ ಸಾಧನೆ ಅಂದ್ರೆ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಯಾವ ರೀತಿಯಾದಂತ ಸಾಧನೆ ಮಾಡಿದ ಅನ್ನೋದ್ ರೀತಿಯನ್ನು ನಾವು ಕಾಣಲಾಗ್ತದೆ. ಇಲ್ಲಿ ಅಂದ್ರೆ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಅಂದ್ರೆ 1940 ಅಂದ್ರೆ ಇಲ್ಲಿ ಡಿಸೆಂಬರ್ 10 ಅಂದ್ರೆ ವಿಶ್ವ ಮಾನವ ಹಕ್ಕುಗಳ ಘೋಷಣೆ ಮಾಡಿರುವಂತದ್ದು ನಾವು ಕಾಣಲಾಗ್ತದೆ. ಅಂದ್ರೆ ಇಲ್ಲಿ ಅಂದ್ರೆ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಒಂದು ಐತಿಹಾಸಿಕ ಹಿನ್ನೆಲೆ ಸಿದ್ಧಾಂತಗಳ ಅನುಗುಣವಾಗಿ ಅಂದ್ರೆ ನಂತರದಲ್ಲಿ ಹಕ್ಕುಗಳೇನಂದ್ರೆ ತನ್ನದಂತ ರೀತಿಯಲ್ಲಿ ಒಂದು ಸಾಧನೆ ಮಾಡ್ಯಾವಂತಂದ್ರೆ ಫಸ್ಟ್ ಅಂದ್ರೆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ನಾವು 1948 ಕಾಣಲಾಗ್ತದೆ. ನೆಕ್ಸ್ಟ್ ಅಂದ್ರೆ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಕುರಿತಾದ ಅಂತಾರಾಷ್ಟ್ರೀಯ ಒಪ್ಪಂದವನ್ನು ನಾವು ಕಾಣಲಾಗ್ತದೆ ಅಂದ್ರೆ ICCPR ಅಂತೇಳಿ. ನೆಕ್ಸ್ಟ್ ಅಂದ್ರೆ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಕ್ಕುಗಳ ಕುರಿತಾದ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ನಾವು ಇಲ್ಲಿ ಕಾಣಲಾಗ್ತದೆ ಅಂದ್ರೆ ICESCR ಅಂತೇಳಿ. ನೆಕ್ಸ್ಟ್ ಅಂದ್ರೆ ಇನ್ನೊಂದು ಮಹಿಳೆಯರ ವಿರುದ್ಧ ಎಲ್ಲಾ ರೀತಿಯ ತಾರತಮ್ಯ ನಿರ್ಮೂಲನೆ ಕುರಿತು ಸಮಾವೇಶಗಳು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಅಂದ್ರೆ ಮಕ್ಕಳ ಹಕ್ಕುಗಳ ಸಮಾವೇಶವನ್ನು ಏನಪ್ಪ ಅಂದ್ರೆ ಇಲ್ಲಿ ಕಾಣಲಾಗ್ತದೆ ಅಂದ್ರೆ CRC. ಇಲ್ಲಿ ಇವೆಲ್ಲಂದ್ರೆ ಮಾನವ ಹಕ್ಕುಗಳ ಕುರಿತಾದಂತ ಒಂದು ಪ್ರಮುಖವಾದಂತ ಒಂದು ಸಾಧನೆ ಅಥವಾ ಒಂದು ಅಚೀವ್ಮೆಂಟ್ ಅನ್ನೋ ರೀತಿಯಲ್ಲಿ ನಾವು ಇಲ್ಲಿ ನೋಡಲಾಗ್ತೀವಿ. ಇಲ್ಲಿ ಅದೇ ರೀತಿ ಅಂದ್ರೆ ಇಷ್ಟೆಲ್ಲ ಹೋದಂತ ಒಂದು ಸಾಧನೆ ಬೆಳವಣಿಗೆ ಆದ್ಮೇಲೆ ಅಂದ್ರೆ ಈ ನಮ್ಮ ಭಾರತೀಯ ಸಂವಿಧಾನ ಏನಪ್ಪ ಅಂದ್ರೆ ಇಲ್ಲಿ ಮಾನವ ಹಕ್ಕುಗಳಿಗೆ ಏನಪ್ಪ ಅಂದ್ರೆ ತನ್ನದಾದಂತ ರೀತಿಯಲ್ಲಿ ಅಂದ್ರೆ ಆಯಗಳನ್ನು ರಚನೆ ಮಾಡಿರುವಂತ ನಾವು ಕಾಣಲಾಗುತ್ತೆ. ಅಂದ್ರೆ ಮಾನವ ಹಕ್ಕುಗಳನ್ನು ಉತ್ತೇಜಿಸುವ ಸಂಧಾನಿಕ ಸಂಸ್ಥೆಗಳನ್ನು ನೋಡಿದಾಗ ಏನಪ್ಪ ಅಂದ್ರೆ ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಏನಪ್ಪ ಅಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳನ್ನು ನಾವು ಇಲ್ಲಿ ಕಾಣಲಾಗ್ತದೆ. ಅಂದ್ರೆ ಇಲ್ಲಿ ದೆಹಲಿ
ಮತ್ತೆ ಇತರೆ ರಾಜ್ಯ ಮಾನವ ಹಕ್ಕುಗಳ ಏನಪ್ಪ ಅಂದ್ರೆ ಇದೇನಪ್ಪ ಅಂದ್ರೆ ನಮ್ಮಲ್ಲಿ ಇಲ್ಲಿ ಅಂದ್ರೆ ಬೆಂಗಳೂರು. ಇಲ್ಲಿ ನೆಕ್ಸ್ಟ್ ಏನಂದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗ. ಇಲ್ಲಿ ರಾಷ್ಟ್ರೀಯ ಮಹಿಳಾ ಅಂದ್ರೆ ಇದು ಏನಂತಂದ್ರೆ ನಾವು ಇದು ರಾಷ್ಟ್ರೀಯ ಅಂತಂದ್ರೆ ಇದು ಕೂಡ ಏನಂದ್ರೆ ದೆಹಲಿಯಲ್ಲಿ ನಾವು ಕಾಣಲಾಗ್ತದೆ. ಮತ್ತು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಅಂತಂದ್ರೆ ಇದು ಕೂಡ ಏನಪ್ಪ ಅಂದ್ರೆ ನಾವು ದೆಹಲಿಯಲ್ಲಿ ಕಾಣಲಾಗ್ತದೆ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರಾಷ್ಟ್ರೀಯ ಆಯೋಗ ಏನಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ನಾವು ದೆಹಲಿಯಲ್ಲಿ ಕಾಣ್ತು. ಇಲ್ಲಿ ಒಟ್ಟೇನಂದ್ರೆ ಇಲ್ಲಿ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತ ಒಂದು ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಒಂದು ಸಂವಿಧಾನಿಕವಾದಂತಹ ಸಂಸ್ಥೆ ಇಲ್ಲಿ ಇದೆ ಅನ್ನೋಂಥ ಇದನ್ನು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಇಲ್ಲಿ ಇದೇನಪ್ಪ ಅಂದ್ರೆ ಮಾನವ ಹಕ್ಕುಗಳ ಒಂದು ಐತಿಹಾಸಿಕ ಹಿನ್ನೆಲೆ ಆಯ್ತು, ಸಿದ್ಧಾಂತ ಆಯ್ತು ಮತ್ತು ಸಾಧನೆ ಆಯ್ತು. ನೆಕ್ಸ್ಟ್ ಅಂದ್ರೆ ನಮ್ಮ ಭಾರತ ಸಂವಿಧಾನದಲ್ಲಿರುವಂತ ಅಲ್ಲಿ ಆಯೋಗಗಳ ಬಗ್ಗೆ ನೋಡಿದ್ವಿ. ಈಗೇನಪ್ಪ ಅಂದ್ರೆ ನಾವು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಡದಂತೆ ನಾವೇನಂದ್ರೆ ಇಲ್ಲಿ ಚಂದ್ರಯಾನ 5 ಇಲ್ಲಿ ಅಂದ್ರೆ ಭಾರತ ಯಾವ ದೇಶದೊಂದಿಗೆ ಕೈ ಜೋಡಿಸಿದೆ ಅಂತಂದ್ರೆ ಜಪಾನ್ ದೇಶದೊಂದಿಗೆ ಕೈ ಜೋಡಿಸಿದೆ ಅನ್ನೋ ರೀತಿ ಕಾಣುತ್ತದೆ. ಒಟ್ಟಂದ್ರೆ ಇಲ್ಲಿ ನಮ್ಮಲ್ಲಿ ಅಂದ್ರೆ PC ಎಕ್ಸಾಮ್ ಆಗಿರ್ಬೋದು, SED ಆಗಿರ್ಬೋದು, FD ಆಗಿರ್ಬೋದು, ಇತರೆ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಅಂದ್ರೆ ನಮಗೆ ಚಂದ್ರಯಾನ ಒಂದು ಯಾವ ವರ್ಷದಲ್ಲಿ ಆಯ್ತು ಅನ್ನೋದ್ರ ಬಗ್ಗೆ ಗೊತ್ತಿರಬೇಕಾಗ್ತದೆ. ಅಂದ್ರೆ ಚಂದ್ರಯಾನ 1 2008 ಇದನ್ನ ನಾವು ನೆಹರು ಪಾಯಿಂಟ್ ಅಂತ ಹೇಳುವಂಥದ್ದು. ಚಂದ್ರಯಾನ 2 2019 ತಿರಂಗ ಪಾಯಿಂಟ್ ಅಂತ ಹೇಳುವಂಥದ್ದು. ಚಂದ್ರಯಾನ 3 2023 ಶಿವಶಕ್ತಿ ಪಾಯಿಂಟ್ ಅಂತ ಹೇಳುವಂಥದ್ದು. ಚಂದ್ರಯಾನ 4 2021 ಶಿವಶಕ್ತಿ. ಇಲ್ಲಿ ನೋಡ್ರೆ ನಮ್ಮ ಚಂದ್ರಯಾನಗಳು ಯಾವ ವರ್ಷದಲ್ಲಿ ಆಯ್ತು ಅಂತಂದ್ರೆ ನಮಗೆ ಪರ್ಫೆಕ್ಟ್ ಆದಂತ ಒಂದು ನಾಲೆಜ್ ಇದ್ರೆ ಅದನ್ನ ನಾವು ಅಂದ್ರೆ ಅದು ಕ್ರೋನಾಲಜಿಕಲ್ ಆರ್ನಲ್ಲಿ ಮಾಡಲಿಕ್ಕೆ ಅವಕಾಶ ಇರುವಂತದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನಂತಂದ್ರೆ ಇದು ಯಾಕಂದ್ರೆ ಕಾಂಪಿಟೇಟಿವ್ ಅಲ್ಲಿ ಅತಿ ಪ್ರಮುಖವಾಗಿರುವಂತಹ ಒಂದು ಕರೆಂಟ್ ಅಫೇರೆನ್ಸ್ ಅಂತ ನಾವು ಹೇಳುವಂತ ಕಾಣಲಾಗ್ತದೆ. ಇಲ್ಲಿ ಯಾವ್ದಂತಂದ್ರೆ ಅಪರೂಪದ ಸೂರ್ಯ ಗ್ರಹಣ ಅಂತೇಳಿ. ಇಲ್ಲೇನಪ್ಪ ಅಂದ್ರೆ ಅಪರೂಪದ ಸೂರ್ಯ ಗ್ರಹಣ ಏನಪ್ಪ ಅಂದ್ರೆ ಇದು ಯಾವಾಗ ಸಂಭವಿಸ್ತದ ಅನ್ನುವಂತ ರೀತಿಯಲ್ಲಿ ಮುನ್ನೆಚ್ಚರಿಕಾ ಅಂಶವಾಗಿ ನಾವು ನೋಡಿದಾಗ ಅಂದ್ರೆ ಇಲ್ಲಿ ಸನ್ಲೈಟ್ ಈ ಆಗಸ್ಟ್ 2 2027ರಂದು ಹಗಲು ಅಂದ್ರೆ ಹಗಲು ರಾತ್ರಿಯಾಗಿ ಬದಲಾವಣೆಗೆ ಸೂರ್ಯ 6 ನಿಮಿಷಗಳ ಕಾಲ ಏನಂದ್ರೆ ಸೂರ್ಯ ಅಂದ್ರೆ ಕಣ್ಮರೆ ಆಗುವಂತದ್ದು ನಾವು ಕಾಣ್ತೇವೆ. ಇದೇನಪ್ಪ ಅಂದ್ರೆ 100 ವರ್ಷಗಳ ನಂತರ ಅಪರೂಪದ ಒಂದು ದೃಶ್ಯವೇನಪ್ಪ ಅಂದ್ರೆ ನಾವು ಇಲ್ಲಿ ಕಾಣಲಾಗುತ್ತೇವೆ ಅನ್ನೋ ರೀತಿ ನಾವು ನೋಡ್ತೀವಿ. ನೆಕ್ಸ್ಟ್ ಅಂದ್ರೆ ಇಲ್ಲಿ ಕಾಮನ್ ಆಗಿ ಏನಂದ್ರೆ ಇದು ಒಂದು ರೀತಿಯಾದಂತ ಫಿಕ್ಸ್ ಜಿಕೆ ಇರುವಂತದ್ದು. ಇಲ್ಲೇನಂದ್ರೆ ಭಾರತದ 8 ಶಾಸ್ತ್ರೀಯ ನೃತ್ಯಗಳು ಯಾವುವು ಅಂತಂದ್ರ ಬಗ್ಗೆ ನಮಗೆ ಪಡ್ಕೊಂಡಂತ ಜ್ಞಾನ ಇರಬೇಕು. ಆಲ್ಮೋಸ್ಟ್ ಅಂದ್ರೆ ಇರ್ತದೆ, ಬಟ್ ಇನ್ನ ಹೊಸ ಕಾಂಪಿಟೇಟರ್ಗೆ ಅಂದ್ರೆ ಈ ಮಾಹಿತಿ ಸಹ ಅಂದ್ರೆ ಇರಬೇಕಾಗ್ತದೆ. ಇಲ್ಲಿ ನೋಡ್ರಿ ಕಾಮನ್ ಆಗಿ ಅಂದ್ರೆ ಭರತನಾಟ್ಯಂ ಇದೇನಪ್ಪ ಅಂದ್ರೆ ಶಾಸ್ತ್ರೀಯ ನೃತ್ಯ ಅಂದ್ರೆ ತಮಿಳುನಾಡಿನಲ್ಲಿ ಇರುವಂತದ್ದು. ಕಥಕ್ ಅಂದ್ರೆ ಉತ್ತರ ಭಾರತದಲ್ಲಿ ಇರುವಂತದ್ದು. ಕಥಕ್ ಅಂದ್ರೆ ಕೇರಳದಲ್ಲಿ ಇರುವಂತದ್ದು. ನೆಕ್ಸ್ಟ್ ಮಣಿಪುರದಲ್ಲಿ ಇರುವಂತದ್ದು. ಮೋಹಿನಿಯಟ್ಟಂ ಅಂದ್ರೆ ಕೇರಳ. ಅಂದ್ರೆ ಇದು ಯಾವ ನೃತ್ಯ ಅಂತಂದ್ರೆ ಮೋಹಿನಿಯಟ್ಟಂ ಇರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಒಡಿಸ್ಸಾದಲ್ಲಿ ಇರುವಂತದ್ದು. ಕುಚಿಪುಡಿ ನೃತ್ಯ ಎಲ್ಲಪ್ಪ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಇರುವಂತದ್ದು. ಶಾಸ್ತ್ರೀಯ ಅಸ್ಸಾಂದಲ್ಲಿ ಇರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಏನಂದ್ರೆ ಈಗ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧ ಅಂದ್ರೆ ಜುಲೈ 31 ಪ್ರತಿ ವರ್ಷ ಏನಪ್ಪ ಅಂದ್ರೆ ನಾವೇನಂದ್ರೆ ಯಾರು ಉಧಮ್ ಸಿಂಗ್ ಅವರಿಗೆ ಏನಂದ್ರೆ ಗೆಲ್ಲಿಸಿದ ಒಂದು ದಿನವಾಗಿ ಅಂದ್ರೆ ಆಚರಣೆ ಮಾಡ್ತೇವೆ. ಯಾವಾಗರ ನಿಮಿತ್ತವಾಗಿ ಅಂದ್ರೆ ಭಾರತದ ಸ್ವತಂತ್ರ ಹೋರಾಟಗಾರರಂತ ಹೋರಾಟಗಾರರು ಇವರಂದ್ರೆ ಜನರಲ್ ಡಯರ್ ಅಂತಂದ್ರೆ ಮೆಟ್ಟಿದ ವೀರ ಏನ್ ಮಾಡ್ತಾರಂದ್ರೆ ಅವ್ರನ್ನ ಏನ್ ಮಾಡ್ತಾರೆ ಇಲ್ಲಿ ಇವ್ರು ಏನ್ ಮಾಡ್ತಾರೆ ಅಲ್ಲಿ ಸುಟೌಟ್ ಮಾಡಿರುವಂತದ್ದು ನಾವು ಕಾಣ್ತೀವಿ. ಅವರ ಒಂದು ಈ ಸುಟೌಟ್ ಮಾಡಿದ್ರಿಂದ ಜುಲೈ 31 ಏನಪ್ಪ ಅಂದ್ರೆ ಇವ್ರನ್ನ ಗಲ್ಲಿಗೇರಿಸಿರ್ತಾರೆ. ಅದರ ಒಂದು ದಿನವಾಗಿ ಏನಂದ್ರೆ ಪ್ರತಿ ವರ್ಷ ಏನಂದ್ರೆ ನಾವು ಇಲ್ಲಿ ಆಚರಣೆ ಮಾಡುವಂಥದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಆಲ್ಮೋಸ್ಟ್ ಅಂದ್ರೆ ಕರ್ನಾಟಕದ ಜೋಗು ಪ್ರದೇಶಗಳು. ಇಲ್ಲಿ ಏನಂದ್ರೆ ಇವು ಏನಪ್ಪ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟದಂತೆ ನಮ್ಮ ಭಾರತಕ್ಕೆ ಸಂಬಂಧಪಟ್ಟದಂತೆ ಎಲ್ಲ ಮಾಹಿತಿ ಇರಬೇಕಾಗ್ತದೆ. ಆಲ್ಮೋಸ್ಟ್ ಅಂದ್ರೆ ನಮ್ಮ ಕರ್ನಾಟಕ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಇದ್ರೆ ಒಳ್ಳೆಯದು. ಇಲ್ಲಿ ಅಂದ್ರೆ ರಂಗನತಿಟ್ಟು ಮಂಡ್ಯ ಅಂದ್ರೆ ಈ ಜೋಗ ಪ್ರದೇಶ ಅಂದ್ರೆ 2022. ಅಗನಾಶಿನಿ ಇದು ಉತ್ತರ ಕನ್ನಡ 2023. ಮಹಾಗಡಿಕರಿ ಗದಗ 2023. ಅಂಕ ಸಮುದ್ರ ವಿಜಯನಗರ 2024 ಇಲ್ಲಿ ಕಾಣಲಾಗುತ್ತದೆ. ಇಲ್ಲಿ ಏನಂದ್ರೆ ಇದು ಏನಪ್ಪ ಅಂದ್ರೆ ರಂಗನತಿಟ್ಟು ಮಂಡ್ಯದಲ್ಲಿ ನಾವು ಈ ರೀತಿಯಾದಂತ ಚಿತ್ರವನ್ನು ನೋಡಲಾಗುತ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಈಗಾಗಲೇ ಅಂದ್ರೆ 2020 ಪ್ರಮುಖ ಶೃಂಗಸಭೆಗಳ ಆಯೋಜಕ ದೇಶಗಳು
ಅಂದ್ರೆ ಯಾವ ದೇಶಗಳೇನಪ್ಪ ಅಂದ್ರೆ ಆಯೋಜನೆ ಮಾಡ್ಯಾವ ಶೃಂಗಸಭೆಗಳು ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಇವು ಕ್ವಾಡ್ ಇಲ್ಲಿ ನಡೀತು, ಮತ್ತೇನಂದ್ರೆ ಬಿಮ್ಸ್ಟೆಕ್ ಎಲ್ಲಿ ಇರ್ತೀವಿ, ಬ್ರಿಕ್ಸ್ ಎಲ್ಲಿ ಇರ್ತಾ ಅನ್ನೋಕ್ಕಿಂತ ಯಾವ ದೇಶಗಳು ಆಯೋಜನೆ ಮಾಡ್ಯಾವ ಅನ್ನೋದ್ರ ಬಗ್ಗೆ ನಮ್ಗೆ ಪರಿಪೂರ್ಣವಾದಂತ ಜ್ಞಾನ ಬೇಕಾಗ್ತದ. ಇಲ್ಲೇನಂದ್ರೆ ಕ್ವಾಡ್ ಏನಪ್ಪ ಅಂದ್ರೆ ಯಾವ ದೇಶ ಆಯೋಜನೆ ಮಾಡಂದ್ರೆ ಭಾರತ ಆಯೋಜನೆ ಮಾಡಿರೋ ಕಾರಣ ಆಗ್ತದೆ. G20 ದಕ್ಷಿಣ ಆಫ್ರಿಕಾ ಆಯೋಜನೆ ಮಾಡಿರೋ ಕಾರಣ ಆಗ್ತದೆ. ಬಿಮ್ಸ್ಟೆಕ್ ಥೈಲ್ಯಾಂಡ್, ಬ್ರಿಕ್ಸ್ ಬ್ರೆಜಿಲ್, G77 ಇರಾಕ್, ಆಸಿಯಾನ್ ಮಲೇಸಿಯಾ ಮತ್ತು G7 ಕೆನಡಾ ಮತ್ತು SCO ಚೀನಾ ಮತ್ತು ಇನ್ನೊಂದಂದ್ರೆ EAEU ಬೆಲಾರಸ್ ಅಂತ ಹೇಳುವಂತ. ಒಟ್ಟಾರೆ ಯಾವ ದೇಶಗಳನ್ನ ಬರ ಶೃಂಗಸಭೆಗಳ ಆಯೋಜನೆ ಮಾಡ್ಯಾವ ಅನ್ನೋದ್ರ ಬಗ್ಗೆ ಇಲ್ಲಿ ನಮಗೆ ಮಾಹಿತಿ ಗೊತ್ತಿರಬೇಕು. ಯಾಕಂದ್ರೆ ಯಾವ ಮೊಮೆಂಟ್ ನಲ್ಲಿ ಯಾವ ಪ್ರಶ್ನೆ ಕೇಳ್ತಾನ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ನಮ್ಮಲ್ಲಿ ಅಂದ್ರೆ ಈಗ ರೀಸೆಂಟ್ ಆಗಿ ಪೇಪರ್ ಸ್ಟೇಟ್ಮೆಂಟ್ ನೋಡಿದಾಗ ಏನಪ್ಪ ಅಂದ್ರೆ ಹೆಚ್ಚು ತೆರಿಗೆಯ ದೇಶಗಳು ಯಾವುವು ಅಂದ್ರೆ ಹೆಚ್ಚು ತೆರಿಗೆ ಯಾವ ದೇಶದಲ್ಲಿ ವಿಧಿಸ್ತಾವ ಮತ್ತು ಕಡಿಮೆ ತೆರಿಗೆಯನ್ನು ಯಾವ ದೇಶದಲ್ಲಿ ವಿಧಿಸ್ತಾವ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡಿದಾಗ ಏನಪ್ಪ ಅಂದ್ರೆ ಇಲ್ಲಿ ಹೆಚ್ಚು ತೆರಿಗೆಯನ್ನು ವಿಧಿಸುವಂತ ಸಿರಿಯಾ ಆಗಿರ್ಬೋದು, ಲಾವೋಸ್, ಮಯನ್ಮಾರ್, ಸ್ವಿಟ್ಜರ್ಲ್ಯಾಂಡ್ ಮತ್ತು ಇರಾಕ್, ಕೆನಡಾ ಈ ರೀತಿಯಾದಂತ ಹೆಚ್ಚು ತೆರಿಗೆಯನ್ನು ವಿಧಿಸುವಂತ ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ಕಡಿಮೆದಾಗ UK ಮತ್ತು ಏನಂದ್ರೆ ಇದ್ರಾಗ ಒಕ್ಕೂಟ ಮತ್ತು ಇನ್ನೊಂದು ಅಫ್ಘಾನಿಸ್ತಾನ, ಅಂಗೋಲಾ ಇವೆಲ್ಲ ಕಡಿಮೆ ತೆರಿಗೆಯನ್ನು ವಿಧಿಸುವಂತ ದೇಶಗಳಾಗಿರುವಂತ ಕಾರಣಾಗ್ತದೆ. ಇಲ್ಲಿ ಈ ತೆರಿಗೆಗಳಿಂದ ಹೆಚ್ಚಿನ ರೀತಿಯಾದಂತ 3 ಪಟ್ಟು ಲಾಭ ಏನಪ್ಪ ಅಂದ್ರೆ ಯಾರಿಗೆ ಸಿಗ್ತದಪ್ಪ ಅಂದ್ರೆ ಈ ಅಮೆರಿಕೆಗೆ ಸಿಗುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಟ್ರಂಪ್ ಅವರು ಹೊಸ ತೆರಿಗೆ ನೀತಿ ಅಂದ್ರೆ ಅಮೆರಿಕಕ್ಕೆ ಸರಾಸರಿ ಅಂದ್ರೆ ಎಷ್ಟಂದ್ರೆ 18.2 ಸಿಗುವಂತದ್ದು ನಾವು ಕಾಣಲಾಗ್ತದೆ. ಅಂದ್ರೆ 1934 ನಂತರ ಅತಿ ಹೆಚ್ಚು ತೆರಿಗೆಯನ್ನು ವಿಧಿಸಿದಂತಾಗಿರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಟೋಟಲ್ ಎಷ್ಟು ಹೆಚ್ಚಿಗೆ ಮಾಡಿರಪ್ಪ ಅಂದ್ರೆ 2.4 ಅಂದ್ರೆ ಜಾಸ್ತಿ ಮಾಡಿರುವಂತದ್ದು ನಾವು ಇಲ್ಲಿ ಕಾಣ. ಅಂದ್ರೆ ಇದರಲ್ಲಿ ಕಳೆದ ವರ್ಷಕ್ಕಿಂತ ಇದರಲ್ಲಿ ಎಷ್ಟಂದ್ರೆ 3 ಪಟ್ಟು ಎಷ್ಟು 3 ಪಟ್ಟು ಹೆಚ್ಚಳ ಮಾಡಿರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ಕೊನೆಯದಾಗಿ ಏನಪ್ಪ ಅಂದ್ರೆ ಈಗ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯ ಪ್ರಕಟ ಆಗಿರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಅಂದ್ರೆ ಇಲ್ಲಿ ಕನ್ನಡಕ್ಕೆ 2 ಪ್ರಶಸ್ತಿ ಗರಿಗಳು ಸಿಕ್ಕಿರುವಂತ ಕಾಣಲಾಗ್ತದೆ. ಇಲ್ಲಿ ಯಾರಪ್ಪ ಅಂದ್ರೆ ಶಾರುಖ್ ಖಾನ್ಗೆ ಚೊಚ್ಚಲ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರುವಂತದ್ದು. ಕನ್ನಡದಲ್ಲಿ ಏನಂದ್ರೆ ಇಲ್ಲಿ ಕಂದೀಲು ಮತ್ತು ಸನ್ ಫ್ಲವರ್ಗೆ ರಾಷ್ಟ್ರೀಯ ಪ್ರಶಸ್ತಿ ಗೌರವ ಸಿಕ್ಕಿರುವಂತ ಕಾಣಲಾಗ್ತದೆ. ಇಲ್ಲಿ ಶಾರುಖ್ ಖಾನ್ ಆಗಿರ್ಬೋದು ಮತ್ತು ವಿಕ್ರಾಂತ್ ಮ್ಯಾಸಿ ಆಗಿರ್ಬೋದು ಇವರಿಗೆ ಏನಪ್ಪ ಅಂದ್ರೆ ಅತ್ಯುತ್ತಮ ನಟ ಅಂತೇಳಿ ಸಿಕ್ಕಿರುವಂತದ್ದು ಕಾಣಲಾಗ್ತದೆ. ರಾಣಿ ಮುಖರ್ಜಿ ಅಂದ್ರೆ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಕ್ಕಿರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ರಾಷ್ಟ್ರೀಯ ಪ್ರಶಸ್ತಿಗಳು ಅಂದ್ರೆ ಕಂದೀಲು ಸಿನಿಮಾ ಮತ್ತು ಸನ್ ಫ್ಲವರ್ಸ್ ಇದು ಏನಪ್ಪ ಅಂದ್ರೆ ನಮ್ಮ ಕನ್ನಡದ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತದ್ದು ಹೇಳಲಾಗ್ತದೆ. ಇಲ್ಲಿ ನನ್ನ ಕ್ಲಾಸ್ ಮುಗಿಸ್ತೇನೆ. ಧನ್ಯವಾದಗಳು.